ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, RBI's ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳಿ ಆಗಾಗ ಗೊತ್ತಾಗ್ತಾನೆ ಇರುತ್ತೆ. ಸಿದ್ದರಾಮಯ್ಯ ಬಣದಿಂದ ಈಗ ಹೆಚ್ಚುವರಿ DCM ಬೇಡಿಕೆ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. DKಶಿ ಬೆಂಬಲಿಗರಿಂದ CM ಬದಲಾವಣೆಯ ಅಸ್ತ್ರ ಪ್ರಯೋಗ ಮಾಡಲಾಗ್ತಾ ಇದೆ. ಇದರ ನಡುವೆ KPCC ಅಧ್ಯಕ್ಷ ಸ್ಥಾನ ಬದಲಾವಣೆಯ ಕೂಗು ಕೂಡ ಕೇಳಿ ಬರ್ತಾ ಇರೋದು. KPCC ಅಧ್ಯಕ್ಷ ಸ್ಥಾನಕ್ಕೂ ಕೈ ನಾಯಕರಲ್ಲಿ ಪೈಪೋಟಿ ಇದೆ. KPCC ಅಧ್ಯಕ್ಷ DKಶಿಯನ್ನ ಕೆರಳಿಸಿ ಬಿಟ್ಟಿದೆಯಾ ಆ ಒಂದು ಹೇಳಿಕೆ ಅನ್ನೋ ಒಂದು ಪ್ರಶ್ನೆ ಇದೆ. DKಶಿಗೆ AICC ರೆಸಲ್ಯೂಷನ್ ನೆನಪು ಮಾಡಿಕೊಟ್ಟಿದ್ದಾರೆ BK ಹರಿಪ್ರಸಾದ್. ಒನ್ ಮ್ಯಾನ್ ಒನ್ ಪೋಸ್ಟ್ ಹೇಳಿಕೆಗೆ DK ಗರಂ ಆಗಿಬಿಟ್ಟಿದ್ದಾರೆ. ಇದರ ಬೆನ್ನಲ್ಲೇ KPCC ಪದಾಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ DK ಶಿವಕುಮಾರ್. KPCC ಕಚೇರಿಯಲ್ಲಿ ಎಲ್ಲಾ ಸದಸ್ಯರು ಹಾಜರಾಗಬೇಕು, ಸಭೆಯಲ್ಲಿ ಇರಬೇಕು ಅಂತ ಹೇಳಿದಾರಂತೆ. BK ಹರಿಪ್ರಸಾದ್ ಹೇಳಿಕೆಯಿಂದ ಕೆರಳಿ ಕೆಂಡವಾಗ್ಬಿಟ್ಟಿದ್ದಾರೆ DK ಶಿವಕುಮಾರ್. ಒಂದು ಹುದ್ದೆಯಲ್ಲಿರುವ ವ್ಯಕ್ತಿಗೆ ಎರಡು ಜವಾಬ್ದಾರಿ ಇರಬಾರ್ದು, ಇದನ್ನ AICC ವರ್ಕಿಂಗ್ ಕಮಿಟಿಯೇ ತೀರ್ಮಾನ ಮಾಡಿದೆ. ಉದಯಪುರದ AICC ತೆಗೆದುಕೊಂಡ ನಿರ್ಧಾರ ಉಲ್ಲೇಖ ಮಾಡಿದ್ದಾರೆ BK ಹರಿಪ್ರಸಾದ್. ನಿನ್ನೆಯಷ್ಟೇ DKಶಿ ಬಳಿ ಎರಡು ದೊಡ್ಡ ಖಾತೆಗಳಿವೆ ಅಂತ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಈ ಎಲ್ಲಾ ಬೆಳವಣಿಗೆಗಳು ಆಗ್ತಾ ಇರೋದು. ಉದಯಪುರ ರೆಸಲ್ಯೂಷನ್ ಅಂತ ಹೇಳಿ ನಾವೇನು ಉದಯಪುರಲ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮತ್ತು ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ತೀರ್ಮಾನ ಆದಾಗ ಅಲ್ಲಿ ಪ್ರತಿಯೊಬ್ಬರು ಸಹ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತೇಳಿ ರಾಜ್ಯ ಮಟ್ಟಗಳಲ್ಲಿ ಯಾರೂ ಸಹ ಎರಡು ಸ್ಥಾನಗಳಲ್ಲಿ ಇರಬಾರ್ದು ಅಂತೇಳಿ ಭಾಳ ಸ್ಪಷ್ಟವಾದ ತೀರ್ಮಾನ AICC ವರ್ಕಿಂಗ್ ಕಮಿಟಿ ಡಿಸಿಷನ್ ಇದೆ AICCದು. ಆದ್ದರಿಂದ ಅದನ್ನು ಪಾಲನೆ ಮಾಡಬೇಕು ಅಂತೇಳಿ ರಾಜಣ್ಣ ಅವರು ಹೇಳಿರ್ತಾರೆ ವಿನಃ ಅದು ಅವ್ರದ್ದು ವೈಯಕ್ತಿಕವಾದ ಆಗೋದಿಲ್ಲ ಅಂತ ನನಗೆ ಅನಿಸುತ್ತೆ. ಮತ್ತೆ ಸಮುದಾಯಗಳಲ್ಲಿ ಕೇಳ್ತಕ್ಕಂಥದ್ದು ಈಗಾಗಲೇ ನಾನು ಸ್ಪಷ್ಟವಾಗಿ ಹೇಳಿದೆ, ಶಾಸಕಾಂಗ ಪಕ್ಷದಲ್ಲಿ ಅದೇನು ತೀರ್ಮಾನ ಆಗುತ್ತೆ ಅದರ ಮೇಲೆ ತೀರ್ಮಾನ ಆಗುತ್ತೆ. ಉದಯಪುರ ರೆಸಲ್ಯೂಷನ್ ಅಂತ ಹೇಳಿ ನಾವೇನು ಉದಯಪುರಲ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮತ್ತು ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ತೀರ್ಮಾನ ಆದಾಗ ಅಲ್ಲಿ ಪ್ರತಿಯೊಬ್ಬರು ಸಹ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತೇಳಿ ರಾಜ್ಯ ಮಟ್ಟಗಳಲ್ಲಿ ಯಾರೂ ಸಹ ಎರಡು ಸ್ಥಾನಗಳಲ್ಲಿ ಇರಬಾರ್ದು ಅಂತೇಳಿ ಭಾಳ ಸ್ಪಷ್ಟವಾದ ತೀರ್ಮಾನ AICC ವರ್ಕಿಂಗ್ ಕಮಿಟಿ ಡಿಸಿಷನ್ ಇದೆ AICCದು. ಆದ್ದರಿಂದ ಅದನ್ನು ಪಾಲನೆ ಮಾಡಬೇಕು ಅಂತೇಳಿ ರಾಜಣ್ಣ ಅವರು ಹೇಳಿರ್ತಾರೆ ವಿನಃ ಅದು ಅವ್ರದ್ದು ವೈಯಕ್ತಿಕವಾದ ಆಗೋದಿಲ್ಲ ಅಂತ ನನಗೆ ಅನಿಸುತ್ತೆ. ಮತ್ತೆ ಸಮುದಾಯಗಳಲ್ಲಿ ಕೇಳ್ತಕ್ಕಂಥದ್ದು ಈಗಾಗಲೇ ನಾನು ಸ್ಪಷ್ಟವಾಗಿ ಹೇಳಿದೆ, ಶಾಸಕಾಂಗ ಪಕ್ಷದಲ್ಲಿ ಅದೇನು ತೀರ್ಮಾನ ಆಗುತ್ತೆ ಅದರ ಮೇಲೆ ತೀರ್ಮಾನ ಆಗುತ್ತೆ.